ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು BSc ಅಗ್ರಿಕಲ್ಚರ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಸೊ ನೀವು ಆಲ್ರೆಡಿ KCET ಅಪ್ಲಿಕೇಶನ್ನ ಹಾಕಿರ್ತೀರ. ಸೊ ಅದರಲ್ಲಿ ನೀವು BSc ಅಗ್ರಿಕಲ್ಚರ್ ಅನ್ನುವಂಥ ಕೋಟಾನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಕೆಲವರೆಲ್ಲನೂ. ಸೊ ಹಾಗಾದರೆ BSc ಅಗ್ರಿಕಲ್ಚರ್ ಕೋಟಾ ಅಂತಂದರೆ ಏನು, ಹಾಗೆ ನಿಮ್ಗೆ ಗೊತ್ತಿರಬೇಕು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಪ್ರೇಟ್ ಆಗಿರುತ್ತೆ BSc ಅಗ್ರಿಕಲ್ಚರ್ಗೆ. ನಿಮ್ಮ KCET ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಪ್ರೇಟ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೀಬೇಕಾಗುತ್ತೆ 200 ಮಾರ್ಕ್ಸ್ಗೆ. ಸೊ ಆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಹಾಗೆ ನೀವು ಎಕ್ಸಾಮ್ ಬರೆದಿದ್ದು ಆದಮೇಲೆ ಮಾರ್ಕ್ಸನ್ನು ಮೆರಿಟನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಹಾಗೆ ನೀವು ಕಂಪ್ಲೀಟ್ ಮಾಡಿದ್ದಾದಮೇಲೆ BSc AGಗೆ ಜಾಯ್ನ್ ಆಗ್ತೀರಾ. BSc AG ಜಾಯ್ನ್ ಆದಮೇಲೆ ಕಂಪ್ಲೀಟ್ ಮಾಡಿದ್ದಾದಮೇಲೆ ನಿಮಗೆ ಯಾವೆಲ್ಲ ಜಾಬ್ ಆಪರ್ಚುನಿಟೀಸ್ ಇರುತ್ತೆ, ಹಾಗೆ ಸ್ಯಾಲ್ರೀಸ್ ಯಾವ ರೇಂಜಿಗೆ ಇರುತ್ತೆ, ಹಾಗೆ BSc ಅಗ್ರಿಕಲ್ಚರ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಬ್ರಾಡಲ್ಲಿ ಯಾವ ಥರ ಜಾಬ್ಸ್ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ ಇವತ್ತು. ಅದ್ರ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ BSc ಅಗ್ರಿಕಲ್ಚರ್ ಕೋಟಾ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅವರಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನಿಮಗೆ ತಹಸೀಲ್ದಾರ್ ಆಫೀಸಿಂದ ನೀವು ಕಂಪ್ಲೀಟಾಗಿ ಡಾಕ್ಯುಮೆಂಟ್ಸ್ನ ತೊಗೋಬೇಕಾಗತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನೆಲ್ಲ ಅದರಲ್ಲಿ ಡೀಟೇಲ್ಸ್ ಇರಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕೆಂದರೆ ಅದು ಲೆಂದಿ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ನೆಕ್ಸ್ಟು ಅದರ ಥರ್ಡ್ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತೀನಪ್ಪ ಅಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ 200 ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದೆ. BSc ಅಗ್ರಿಕಲ್ಚರ್ 200 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ಸ್. ಆ ಪ್ರಾಕ್ಟಿಕಲ್ಸಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಮತ್ತು ಅದರಲ್ಲಿ ಕಂಪ್ಲೀಟಾಗಿ ನೀವು 200 ಔಟ್ ಆಫ್ 200 ಮಾರ್ಕ್ಸನ್ನು ತೊಗೊಳ್ಳೋದು ಯಾವ ರೀತಿಯಾಗಿ ಅನ್ನೋದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ನಿಮಗೆ. ಸೊ ಕಂಪ್ಲೀಟಾಗಿ 3 ವಿಡಿಯೋದಲ್ಲಿ ನಿಮಗೆ BSc ಅಗ್ರಿಕಲ್ಚರ್ ಕಂಪ್ಲೀಟಾಗಿ ಫುಲ್ ಡೀಟೇಲ್ಸ್ ಸಿಗುತ್ತೆ. ಬಟ್ ಇಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತಂದರೆ BSc ಅಗ್ರಿಕಲ್ಚರ್ ಕೋಟಾ ಅಂತಂದರೆ ಏನು, ಹಾಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಮೆರಿಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಹಾಗೆ ಅದರಲ್ಲಿ ನಿಮಗೆ ಜಾಬ್ಸ್ ಯಾವ ಥರ ಸಿಗುತ್ತೆ, ಹಾಗೆ ಸ್ಯಾಲ್ರಿ ಪ್ಯಾಕೇಜ್ ಏನಿರುತ್ತೆ ಅನ್ನೋದು, ಮತ್ತು ಅಬ್ರಾಡಲ್ಲಿ ಯಾವ ಥರ ಆಪರ್ಚುನಿಟೀಸ್ ಇರುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋ ಲೈಕ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ. ಸೊ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ. ಹಾಗೆ ನನ್ನೊಂದು ವಾಟ್ಸಪ್ ಚಾನಲ್ ಇದೆ, ಹಾಗೆ ಟೆಲಿಗ್ರಾಮ್ ಅಂತಲೂ ಒಂದು ಚಾನಲ್ ಇದೆ, ಅಲ್ಲೂ ಸಹ ನಾನು ನಿಮಗೆ ಲಿಂಕ್ಗಳನ್ನು ಹಾಕಿರ್ತೀನಿ. ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಮತ್ತು ಯಾವುದೇ PDFಗಳು ಬಂದರೂ ಎಕ್ಸಾಮಿನೇಷನ್ ರಿಲೇಟೆಡ್ ಅಲ್ಲಿ ನಿಮಗೆ ಪಾಸ್ ಮಾಡ್ತಿರ್ತೀನಿ. ಹಾಗಾದರೆ ಖಂಡಿತವಾಗಿ ಎಲ್ಲರೂ ಜಾಯ್ನ್ ಆಗಿ, ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕನ್ನು. ಈಗ ಬರೋಣ ಡೈರೆಕ್ಟಾಗಿ ಟಾಪಿಕ್ಗೆ. ಅಗ್ರಿಕಲ್ಚರ್ ಕೋಟಾ ಅಂತಂದರೆ ಏನು, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಈಗ ಫುಲ್ ಇನ್ಫಾರ್ಮೇಷನ್ ಡಿಸ್ಕಷನ್ ಮಾಡೋಣ. ಅಂದರೆ ಯಾವ ಜಾಬ್ ಸಿಗುತ್ತೆ ನಿಮಗೆ ಮತ್ತು BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಿರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಬರೋದಾದರೆ ಅಗ್ರಿಕಲ್ಚರ್ ಕೋಟಾ ಅಂತಂದರೆ ಏನು ಅಂತಂದರೆ, ನಿಮ್ಗೆ ಗೊತ್ತಿದೆ ಓವರಾಲ್ ನಿಮಗೆ 100 ಸೀಟ್ಸ್ ಇದೆ ಅಂತಂದರೆ 100 ಸೀಟಲ್ಲಿ ನಿಮಗೆ 40 ಸೀಟ್ಸ್ ಅಂದರೆ 40% ಸೀಟ್ಸ್ ನಿಮಗೆ ಯೂಶಲಿ ಅಗ್ರಿಕಲ್ಚರ್ ಕೋಟಾಗೆ ನಿಮಗೆ ರಿಸರ್ವ್ ಆಗಿರುತ್ತೆ. ಸೊ ಆ ಟೋಟಲ್ ಸೀಟ್ಸಲ್ಲಿ 40% ಅಗ್ರಿಕಲ್ಚರ್ ಕೋಟಾ ಮೇಲೆ ಸೀಟ್ಸನ್ನು ಅಲಾಟ್ ಮಾಡ್ತಾರೆ. ಸೊ ಹಾಗೆ ಇಲ್ಲಿ ಯಾವುದೇ ನೀವು ತೊಗೊಳ್ಳಿ, ಇಲ್ಲ ರಿಸರ್ವೇಷನ್ ಇದ್ದರೂ ಸಹ ಇಲ್ಲದೇ ಇದ್ದರೂ ಸಹ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನನ್ನು ಕಂಪಲ್ಸರಿಯಾಗಿ ಬರೀಬೇಕಾಗತ್ತೆ. ಬಟ್ ಅದರಲ್ಲಿ ಇರುವಂಥ ಸೀಟ್ಸಲ್ಲಿ 40% ಸೀಟ್ಸು ಅಗ್ರಿಕಲ್ಚರ್ ಕೋಟಾ ಇರುವಂಥ ಸ್ಟೂಡೆಂಟ್ಸ್ಗೆ ಅಲಾಟ್ ಮಾಡ್ತಾರೆ. ಎಕ್ಸ್ಟ್ರಾ ರಿಸರ್ವೇಷನ್ ಇರುತ್ತೆ ಅವರಿಗೆ. ಈ ರಿಸರ್ವೇಷನನ್ನು ಕ್ಲೈಮ್ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನಾನು ಆಗಲೇ ಹೇಳಿದೆ. ಸೊ ಈ ರಿಸರ್ವೇಷನ್ಗಳ ಬಗ್ಗೆ ನಿಮಗೆ ರಿಸರ್ವೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮಾಡಿಸ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ, ಯಾಕೆಂದರೆ ಅದು ಸ್ವಲ್ಪ ಲೆಂದಿ ಬರುತ್ತೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಎಕ್ಸ್ಟ್ರಾ ಬೇಕಾಗುತ್ತೆ, ಅದರಲ್ಲಿ ಒಂದು 4-5 ಡಾಕ್ಯುಮೆಂಟ್ ಬೇಕಾಗುತ್ತೆ. 4-5 ಡಾಕ್ಯುಮೆಂಟನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಸೊ ಆ ಡಾಕ್ಯುಮೆಂಟ್ಸ್ ಎಲ್ಲ ಯಾರ ಹತ್ರ ಇರುತ್ತೆ ಅವರಿಗೆ 40% ರಿಸರ್ವೇಷನ್ ಇರುತ್ತೆ. ಸೊ ಓಕೆ, ಅದಾದಮೇಲೆ ನೆಕ್ಸ್ಟ್ ಬಂದು ಅಂಡರ್ ಅಗ್ರಿಕಲ್ಚರ್ ಕೋಟಾ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಈಗ ನೀವೇನು ಈಗ BSc ಅಗ್ರಿಕಲ್ಚರ್ಗೆ ಜಾಯ್ನ್ ಆಗಬೇಕು ಅಂತಿರ್ತೀರ, ಎಲ್ಲರೂ ಸಹ ಕಂಪಲ್ಸರಿಯಾಗಿ ನೀವು ಎಕ್ಸಾಮನ್ನು ಕಂಪಲ್ಸರಿಯಾಗಿ ಬರೀಲೇಬೇಕು, ಪ್ರಾಕ್ಟಿಕಲ್ ಎಕ್ಸಾಮಿನೇಷನನ್ನು. ಓಕೆ, ಅದರಲ್ಲಿ ನಿಮಗೆ ಮಿನಿಮಮ್ 50% ಆಫ್ ದ ಮಾರ್ಕ್ಸ್ ಇನ್ ದ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಮಿನಿಮಮ್ ತೊಗೊಳ್ಬೇಕಾಗತ್ತೆ. ನೀವು ಅಗ್ರಿಕಲ್ಚರಿಸ್ಟ್ ಕೋಟಾ ಬೇಕು ಅಂತಂದರೆ ಮಿನಿಮಮ್ ಅದರಲ್ಲಿ 50% ಮಾರ್ಕ್ಸನ್ನು ತೊಗೊಳ್ಳೇಬೇಕು ಕಂಪಲ್ಸರಿಯಾಗಿ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಂದರೆ 200 ಅಂತಂದರೆ 100 ಮಾರ್ಕ್ಸ್ ಮಿನಿಮಮ್ ತೊಗೊಂಡ್ರೆ ಮಾತ್ರ ನೀವು ಅಗ್ರಿಕಲ್ಚರ್ ಕೋಟಾಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಒನ್ ಬಂದು, ಸೊ ಓಕೆ, ಫರ್ದರ್ ಅಗ್ರಿಕಲ್ಚರಿಸ್ಟ್ ಕೋಟಾ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಫಾರ್ಮ್ ಯೂನಿವರ್ಸಿಟಿ ಕೋರ್ಸಸ್, ಅಂದರೆ ಫಾರ್ಮ್ ಸೈನ್ಸಸ್ ಮಾತ್ರ ಅಪ್ಲೈ ಆಗುತ್ತೆ. ಸೊ ನಿಮಗೆ ಅಗ್ರಿಕಲ್ಚರ್ ಕೋಟಾ ಬಂದು, ಮತ್ತು ಈ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಂದು ನಿಮಗೆ ಬ್ಯಾಂಗ್ಳೂರು, ಹಾಸನ್, ಮಂಡ್ಯ, ರಾಯಚೂರು, ಮೈಸೂರು, ಕೊಪ್ಪಳ ಡಿಸ್ಟ್ರಿಕಲ್ಲಿ, ಮತ್ತು ಅರ್ಬಾವಿನಲ್ಲಿ, ತಮಕ, ಮ್ಯಾಂಗ್ಳೂರು,
ಬೀದರ್, ಬಾಗಲಕೋಟ್, ಧಾರವಾಡ, ಶಿವಮೊಗ್ಗ ಇಲ್ಲೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ನೀವು ಅಪ್ಲೈ ಮಾಡಬೇಕಾದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ಸನ್ನು ಚೂಸ್ ಮಾಡ್ಕೋಬೋದು, ಯಾವುದು ನಿಯರ್ ಬೈ ಇರುತ್ತೆ ಅದನ್ನು. ನೆಕ್ಸ್ಟ್ ಬರೋದಾದರೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ನಿಮಗೆ ಇಲ್ಲಿ ಅಂತಂದರೆ, ಅದೇ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತಂದರೆ, ನಿಮಗೆ ಎಕ್ಸಾಮಿನೇಷನ್ ನಿಮಗೆ 200 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದರಲ್ಲಿ 50 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ 4 ಮಾರ್ಕ್ಸ್ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ನಿಮಗೆ 50 ಕ್ವಶನ್ಗೆ 4 ಮಾರ್ಕ್ಸ್ ಅಂತಂದರೆ 200 ಮಾರ್ಕ್ಸ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಆಗಲೇ ನಾನು ನಿಮ್ಗೆ ಹೇಳಿದೆ, ಓವರಾಲ್ ಸೀಟ್ಸಲ್ಲಿ 40% ಸೀಟ್ಸು ಅಗ್ರಿಕಲ್ಚರಿಸ್ಟ್ ಕೋಟಾಗೆ ನಿಮಗೆ ರಿಸರ್ವ್ ಆಗಿರುತ್ತೆ ಓವರಾಲ್ ಸೀಟ್ಸಲ್ಲಿ. ಸೊ ನಿಮಗೆ ಈ ಟೋಟಲ್ ಇಲ್ಲಿ ಯಾವ ಥರ ನಿಮಗೆ ಮೆರಿಟ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದರೆ, ನೀವು ಕೆಳಗಡೆ ನೋಡಬಹುದು, ವೆಟರ್ನರಿ ಸೈನ್ಸಸ್ಗೆ ಮತ್ತು ಅನಿಮಲ್ ಹಸ್ಬೆಂಡ್ರಿ ಕೋರ್ಸಸ್ಗೆ ನಿಮಗೆ 50% ಆಫ್ CET ಮಾರ್ಕ್ಸನ್ನು ತೊಗೊಳ್ತಾರೆ. ನೆಕ್ಸ್ಟ್ 50% ಆಫ್ ದ ಪ್ರಾಕ್ಟಿಕಲ್ ಮಾರ್ಕ್ಸ್, ನೀವೇನು ಬರೆದಿರ್ತೀರ ಪ್ರಾಕ್ಟಿಕಲ್ ಮಾರ್ಕ್ಸನ್ನು, ಅವೆರಡನ್ನು ಕಂಬೈಂಡ್ ಮಾಡಿ ನಿಮಗೆ ರ್ಯಾಂಕಿಂಗ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ ಸಪ್ರೇಟಾಗಿ. ನೆಕ್ಸ್ಟ್ ಜ್ಞಾಪಕ ಇರಲಿ, ಇದು ವೆಟರ್ನರಿ ಸೈನ್ಸ್ಗೆ ಸಪ್ರೇಟ್ ರ್ಯಾಂಕಿಂಗ್ ಬರುತ್ತೆ, ನಿಮಗೆ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ಗೆ ನಿಮಗೆ ಸೆಪ್ರೇಟ್ ರ್ಯಾಂಕ್ ಬರುತ್ತೆ. ಸೊ ನೆಕ್ಸ್ಟ್ ಬಂದು BSc ಅಗ್ರಿಕಲ್ಚರ್ ಮತ್ತು ಫಾರ್ಮ್ ಸೈನ್ಸಸ್ಗೆ ನಿಮಗೆ ಟೋಟಲ್ 25% ಆಫ್ PUC ಮಾರ್ಕ್ಸನ್ನು ತೊಗೊಳ್ತಾರೆ, 25% ಆಫ್ ದ CET ಮಾರ್ಕ್ಸ್ ಮತ್ತು 50% ಆಫ್ ದ ಪ್ರಾಕ್ಟಿಕಲ್ ಟೆಸ್ಟ್ ಮಾರ್ಕ್ಸ್. ಇವುಗಳನ್ನೆಲ್ಲ ಕಂಬೈಂಡ್ ಮಾಡಿ ನಿಮಗೆ ಓವರಾಲ್ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ನಿಮಗೆ ಕಂಪ್ಲೀಟಾಗಿ. ಸೊ ಈ ಥರ ನಿಮಗೆ ಮೆರಿಟ್ ಕ್ಯಾಲ್ಕುಲೇಷನ್ ಅಂದರೆ ರ್ಯಾಂಕ್ ಅನೌನ್ಸ್ ಕ್ಯಾಲ್ಕುಲೇಷನನ್ನು ಈ ಥರ ಮಾಡ್ತಾರೆ ನಿಮಗೆ. ಓಕೆ, ಮುಂದೆ ಹೋದ ಹಾಗೆ ಜಾಬಿಗೆ ಬರೋಣ ಈಗ. ಸೊ ಓಕೆ, ನೀವು ಜಾಬ್ ಈಗ BSc ಅಗ್ರಿಕಲ್ಚರ್ಗೆ ಜಾಯ್ನ್ ಆಗ್ತೀರಾ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನೀವು ಇಂಜಿನಿಯರಿಂಗಿಂತ BSc ಅಗ್ರಿಕಲ್ಚರಲ್ಲಿ ಸೀಟ್ ತೊಗೊಳ್ಳುವಂಥದ್ದು ತುಂಬ ಕಷ್ಟ ಇದೆ ಈಗಿನ ಸಿಚುವೇಷನಲ್ಲಿ. ರಿಯಲಿ ನಾನು ಹೇಳ್ತಿದ್ದೀನಿ, ಇಂಜಿನಿಯರಿಂಗ್ ಆದರೂ ನಿಮಗೆ ಸೀಟ್ ಸಿಗಬಹುದು, ಬಟ್ ಅಗ್ರಿಕಲ್ಚರ್ಗೆ ತುಂಬ ಟಫ್ ಕಾಂಪಿಟೇಷನ್ ಇದೆ BSc ಅಗ್ರಿಕಲ್ಚರ್ಗೆ. ಸೊ ಓಕೆ, ಯಾಕೆ ಅಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ, ಬಿಕಾಸ್ ನೀವು ನೋಡ್ಬೋದು ಎಷ್ಟೆಲ್ಲ ಜಾಬ್ ಆಪರ್ಚುನಿಟೀಸ್ ಇದೆ ಅಂತ ಅಂದ್ಬಿಟ್ಟು. ಈ ಜಾಬ್ ಆಪರ್ಚುನಿಟೀಸ್ ಇರೋದ್ರಿಂದ BSc ಅಗ್ರಿಕಲ್ಚರ್ಗೆ ತುಂಬ ಡಿಮ್ಯಾಂಡ್ ಇದೆ. ಓಕೆ, ಸೊ ನೀವು ಇಂಜಿನಿಯರಿಂಗ್ ವರ್ಸಸ್ BSc ಅಗ್ರಿಕಲ್ಚರ್ ಅಂತ ತೊಗೊಂಡ್ರೆ ಆ್ಯಕ್ಚುಲಿ ತುಂಬ ಕಾಂಪಿಟೇಷನ್ ಇರುವಂಥದ್ದು BSc ಅಗ್ರಿಕಲ್ಚರ್ಗೆ. ಓಕೆ, ಈಗ ಬರೋಣ ಯಾವೆಲ್ಲ ಸೆಕ್ಟರ್ಸಲ್ಲಿ ನಿಮಗೆ ಜಾಬ್ ಸಿಗುತ್ತೆ BSc ಅಗ್ರಿಕಲ್ಚರನ್ನು ಮಾಡಿದ್ರೆ. ನೀವು ನೋಡ್ಬೋದು, ತುಂಬ ಇಷ್ಟು ಕಂಪ್ಲೀಟ್ ಲಿಸ್ಟ್ ಇದೆ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು, ನೀವು ಆಮೇಲೆ ಡೀಟೇಲಾಗಿ ನೋಡ್ಬೋದು. ಗೌರ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಆಗಲಿ, ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಆಗಲಿ, ಫುಡ್ ಟೆಕ್ನಾಲಜಿ ಕಂಪ್ನೀಸ್ ಆಗಲಿ, ಅಗ್ರಿಕಲ್ಚರ್ ಫೀಲ್ಡ್ಸ್ ಆಗಲಿ, ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಆಗಲಿ, ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ಸ್, ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಲಿ, ಸ್ಕೂಲ್ಸ್ ಕಾಲೇಜಸ್ ಟೀಚರ್ಸ್ ಆಗಿ, ಸೀಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಬ್ಯಾಂಕ್ಸ್, ಮಲ್ಟಿನ್ಯಾಷನಲ್ ಕಂಪನೀಸ್, ಮೇಷನರಿ ಇಂಡಸ್ಟ್ರೀಸ್, ಅಗ್ರಿಕಲ್ಚರಿಸ್ಟ್, ಅಗ್ರಿಕಲ್ಚರ್ ಆಫೀಸ್, ಅಗ್ರಿಕಲ್ಚರ್ ಟೆಕ್ನಿಷಿಯನ್, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಫೀಸರ್, ಅಗ್ರಿಕಲ್ಚರ್ ರಿಸರ್ಚ್ ಸೈಂಟಿಸ್ಟ್, ಅಗ್ರಿಕಲ್ಚರಲ್ ರಿಸರ್ಚ್ ಆಫೀಸರ್, ಅಸಿಸ್ಟೆಂಟ್ ಪ್ಲಾಂಟೇಶನ್ ಮ್ಯಾನೇಜರ್, ಸೀಡ್ ಆಫೀಸರ್, ಅಗ್ರಿಕಲ್ಚರ್ ಕನ್ಸಲ್ಟೆಂಟ್, ಅಗ್ರಿಕಲ್ಚರ್ ಇಂಜಿನಿಯರ್, ಅಗ್ರಿಕಲ್ಚರಲ್ ಎಕನಾಮಿಸ್ಟ್, ಅಗ್ರಿಕಲ್ಚರ್ ಟೆಕ್ನಿಷಿಯನ್, ಸಾಯಿಲ್ ಸೈಂಟಿಸ್ಟ್, ಪ್ಲಾಂಟ್ ನ್ಯೂಟ್ರಿಷನಿಸ್ಟ್, ಪ್ಲಾಂಟ್ ಜೆನೆಟಿಕ್ಸ್, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸ್ಪೆಷಲಿಸ್ಟ್, ಅಗ್ರಿಕಲ್ಚರ್ ಮಾರ್ಕೆಟ್ ಅನಲಿಸ್ಟ್, ಆಗ್ರೋನಮಿಸ್ಟ್, ಕ್ರಾಪ್ ಸೈಂಟಿಸ್ಟ್, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಅಗ್ರಿಕಲ್ಚರ್ ಆಫೀಸ್. ಇಷ್ಟೆಲ್ಲ ಸೆಕ್ಟರ್ಗಳಲ್ಲಿ ನಿಮಗೆ ಜಾಬನ್ನು ತೆಗೆದುಕೊಳ್ಳಬಹುದು ನೀವು BSc ಅಗ್ರಿಕಲ್ಚರನ್ನು ಮಾಡಿದ್ರೆ. ನೆಕ್ಸ್ಟ್ ಮೇಜರ್ ನೀವು ಜಾಬ್ ಆಪರ್ಚುನಿಟೀಸ್ ಅಂತ ಬಂದರೆ, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಬಂದರೆ ನಿಮಗೆ ನಬಾರ್ಡ್, IBPS, ಬ್ಯಾಂಕಿಂಗ್ ಎಕ್ಸಾಮಿನೇಷನ್, ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಗಿ, ಫಾರೆಸ್ಟ್ ಆಫೀಸರ್ ಆಗಲಿ, ಮತ್ತು ರಿಸರ್ಚಲ್ಲಿ ICAR ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಿ ಜಾಯ್ನ್ ಆಗ್ಬೋದು ಗೌರ್ಮೆಂಟ್ ಯೂಶಲಿ ಸೆಕ್ಟರ್ಸ್ಗಳಲ್ಲಿ. ಪ್ರೈವೇಟ್ ಸೆಕ್ಟ್ರಲ್ಲಿ ಬಂದರೆ ನಿಮಗೆ ಅಗ್ರಿಕಲ್ಚರ್ ಸ್ಟಾರ್ಟಪ್ಗಳಲ್ಲಿ ತುಂಬ ಇದ್ದಾವೆ ಕಂಪನಿಗಳು, ಮತ್ತು ಫುಡ್ ಪ್ರೊಸೆಸಿಂಗ್ ಕಂಪನೀಸ್ ಆಗಲಿ ಲೈಕ್ ನೆಸ್ಲೆ, ಬ್ರಿಟಾನಿಯಾ, ಸೀಡ್ ಕಂಪನೀಸಸ್ ಆಗಲಿ, ಫರ್ಟಿಲೈಸರ್ ಕಂಪನೀಸಸ್ಸಲಾಗಲಿ ನಿಮಗೆ ತುಂಬ ಜಾಬ್ ಸಿಗುತ್ತೆ ಆಪರ್ಚುನಿಟೀಸ್. ಮತ್ತು ನೀವು ಎಂಟರ್ಪ್ರಿನರ್ಶಿಪ್ ಆಗಿ ನೀವು ಸಹ ಮಾಡ್ಬೋದು, ಅಂದರೆ ನೀವೇ ಓನ್ ಬಿಸ್ನೆಸ್ ಆಗಿ ಮಾಡ್ಬೋದು, ಲೈಕ್ ಆರ್ಗಾನಿಕ್ ಫಾರ್ಮಿಂಗ್ ಆಗಲಿ, ಪ್ರಿಸಿಷನ್ ಫಾರ್ಮಿಂಗ್ ಆಗಲಿ, ಎಕ್ಸ್ಪೋರ್ಟ್ ಬಿಸ್ನೆಸ್ಸಲಾಗಲಿ. ಸೊ ನೀವೇ ಓನ್ ಆಗಿ ಬಿಸ್ನೆಸ್ಸನ್ನು ಸಹ ಸ್ಟಾರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಫರ್ದರ್ ಬರೋದಾದರೆ, ಗೌರ್ಮೆಂಟ್ ಟೆಸ್ಟ್ ಏನಿರುತ್ತೆ, ನೀವು ಗೌರ್ಮೆಂಟ್ ಎಕ್ಸಾಮಿನೇಷನ್ಗೆ ಎಂಪ್ಲಾಯ್ ಆಗಬೇಕು ಅಂತಂದರೆ, BSc ಅಗ್ರಿಕಲ್ಚರ್ ಕಂಪ್ಲೀಟ್ ಆದಮೇಲೆ ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗಬೇಕಂತಂದರೆ ನೀವು ಯಾವ್ಯಾವುದೆಲ್ಲ ಎಕ್ಸಾಮ್ಸ್ ಬರೀಬೇಕು ಅಂತಂದರೆ, ಈ ಎಕ್ಸಾಮ್ಸ್ ಇರುತ್ತೆ. UGC ನೆಟ್ ಎಕ್ಸಾಮಿನೇಷನ್ ಇರುತ್ತೆ, IBPS ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಇರುತ್ತೆ, ನಬಾರ್ಡ್ ಗ್ರೇಡ್ A ಎಕ್ಸಾಮ್ ಇರುತ್ತೆ, ಸ್ಟೇಟ್ ಫಾರೆಸ್ಟ್ ಎಕ್ಸಾಮಿನೇಷನ್ ಇರುತ್ತೆ, UPSC IF ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮಿನೇಷನ್ ಇರುತ್ತೆ. ಸ್ಯಾಲರೀಸು ಸಹ ನಿಮಗೆ ತುಂಬ ಚೆನ್ನಾಗೇ ಇರುತ್ತೆ. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಆಗಿರೋದ್ರಿಂದ ಇವೆಲ್ಲ ಸ್ಯಾಲರೀಸು ಸಹ ನಿಮಗೆ ಚೆನ್ನಾಗಿರುತ್ತೆ. ಸ್ಯಾಲರೀಸ್ ಯಾವ ರೇಂಜ್ಗೆ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೆಕ್ಸ್ಟ್ ಬರೋದಾದರೆ BSc ಅಗ್ರಿಕಲ್ಚರ್ ಟಾಪ್ ರಿಸರ್ಚ್ ಕಂಪನೀಸ್ ನಮ್ಮ ಇಂಡಿಯಾದಲ್ಲಿ ಬರೋದಾದರೆ
ಟಾಪ್ ರಿಸರ್ಚ್ ಕಂಪ್ನೀಸಲ್ಲೂ ಇಲ್ಲೂ ಸಹ ನೀವು ಜಾಬನ್ನು ತೊಗೋಬೋದು. ಇವು ಟಾಪ್ ರಿಸರ್ಚ್ ಕಂಪ್ನೀಸ್ ನಮ್ಮ ಇಂಡಿಯಾದಲ್ಲಿ. ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಅದಕ್ಕೆ ICAR ಅಂತ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ. ನೆಕ್ಸ್ಟ್ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನಬಾರ್ಡ್ ಆನ್ ಅದರ್ ಬ್ಯಾಂಕ್ಸ್, ಅಗ್ರಿಕಲ್ಚರ್ ಫೈನಾನ್ಸ್ ಕಾರ್ಪೊರೇಷನ್ಸ್, ಸ್ಟೇಟ್ ಫಾರ್ಮ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ನಾರ್ತ್ ಈಸ್ಟರ್ನ್ ರೀಜನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕಾರ್ಪೊರೇಷನ್. ಇವು ನಮಗೆ ಟಾಪ್ ರಿಸರ್ಚ್ ಕಂಪನೀಸು BSc ಅಗ್ರಿಕಲ್ಚರಲ್ಲಿ. ನೆಕ್ಸ್ಟ್ ಬರೋದಾದರೆ ಜಾಬ್ ಓಪನಿಂಗ್ಸ್ ಇನ್ ದ ಫಾರಿನ್ ಕಂಟ್ರೀಸ್. ಈಗ ನೀವು ಯಾರಾದರೂ ಫಾರಿನ್ಗೆ ಹೋಗಬೇಕು ನಾವು ಅಂತಂದರೆ BSc ಅಗ್ರಿಕಲ್ಚರ್ಗೂ ಸಹ ತುಂಬ ಡಿಮ್ಯಾಂಡ್ ಇದೆ. ಸೊ ಇಲ್ಲಿ ನೋಡ್ಬೋದು ಅಗ್ರಿಕಲ್ಚರ್ ಯಾವ ಜಾಬ್ಸ್ ಆಗಿ ನೀವು ತೊಗೋಬೋದು ಅಂತಂದರೆ ಅಗ್ರಿಕಲ್ಚರ್ ಆಫೀಸರ್ ಆಗಿ ತೊಗೋಬೋದು, ಅಸಿಸ್ಟೆಂಟ್ ಪ್ಲಾಂಟೇಷನ್ ಮ್ಯಾನೇಜರ್ ಆಗಿ ತೊಗೋಬೋದು ನಿಮ್ಮನ್ನು, ಅಗ್ರಿಕಲ್ಚರಲ್ ರಿಸರ್ಚ್ ಸೈಂಟಿಸ್ಟ್ ಆಗಿ ತೊಗೋಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ, ಅಸಿಸ್ಟೆಂಟ್ ಪ್ಲಾಂಟೇಷನ್ ಮ್ಯಾನೇಜರ್ ಆಗಿ, ಸೀಡ್ ಆಫೀಸರ್ ಆಗಿ, ಅಗ್ರಿಕಲ್ಚರ್ ರಿಸರ್ಚ್ ಆಫೀಸರ್. ಈ ಎಲ್ಲ ಕೋರ್ಸ್ ನೀವು ಇದೆಲ್ಲ ಆಫೀಸರ್ಸ್ ಆಗಿ ನೀವು ಹೋಗಬಹುದು ಅಬ್ರಾಡ್ಗೆ. ಯಾವೆಲ್ಲ ಕಂಟ್ರೀಸ್ ನಿಮಗೆ ಅಬ್ರಾಡಲ್ಲಿ ನಿಮಗೆ ಮೇಜರ್ ಆಗಿ BSc ಅಗ್ರಿಕಲ್ಚರ್ಗೆ ಪ್ರಿಫರೆನ್ಸ್ ಇರುವಂಥದ್ದು ಅಂತ ನೋಡೋದಾದರೆ USA ನಲ್ಲಿದೆ, ನ್ಯೂಜಿಲ್ಯಾಂಡಲ್ಲಿದೆ, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಬೆಲ್ಜಿಯಂ, ಬ್ರೆಜಿಲ್. ಸೊ ಈ ಎಲ್ಲ ಈ ಎಲ್ಲ ಕಂಟ್ರೀಸಲ್ಲಿ ನಿಮಗೆ ಸೊ ಇಲ್ಲಿ ನಿಮಗೆ ಆಪರ್ಚುನಿಟೀಸ್ ತುಂಬ ಸಿಗುತ್ತೆ BSc ಅಗ್ರಿಕಲ್ಚರನ್ನು ಮಾಡಿದ್ರೆ. ಅಬ್ರಾಡಲ್ಲೂ ಸಹ ನೀವು ಹೋಗಿ ವರ್ಕ್ ಮಾಡಬಹುದು. ನೆಕ್ಸ್ಟ್ ಸ್ಯಾಲರಿ ಪಾರ್ಟಿಗೆ ಬರೋದಾದರೆ ಸೊ ಮೇಜರ್ ಆಗಿ ನಾನು ಇಲ್ಲೊಂದು ಆಲ್ಮೋಸ್ಟ್ ನಿಮಗೆ ಇಲ್ಲಿ 6-7 ಇದೆ ಇಲ್ಲಿ ಜಾಬ್ ಆಪರ್ಚುನಿಟೀಸ್. ನೆಕ್ಸ್ಟ್ ಶೀಟಲ್ಲಿ ನಿಮಗೆ ಇನ್ನೂ ಕಂಪ್ಲೀಟ್ ಆಗಿ ಇದೆ. ಅಗ್ರಿಕಲ್ಚರ್ ಸೈಂಟಿಸ್ಟ್ ರಿಸರ್ಚರ್ ಆಗಿ ಬಂದರೆ ನಿಮ್ಗೆ ಆಲ್ಮೋಸ್ಟ್ 16 to 15 lakhs ಬರುತ್ತೆ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್. ಮತ್ತು ಅಗ್ರಿಕಲ್ಚರ್ ಆಫೀಸರ್ ಆಗಿ ಹೋದರೆ 3.5 lakhs to 7 lakhs. ನೆಕ್ಸ್ಟ್ ಪ್ಲಾಂಟೇಷನ್ ಮ್ಯಾನೇಜರ್ ಹೋದರೆ 7 to 11 lakhs. ಫುಡ್ ಪ್ರೊಸೆಸಿಂಗ್ ಮ್ಯಾನೇಜರ್ ಆಗಿ ಹೋದರೆ 6 to 10 lakhs. ಮತ್ತು ಅಗ್ರಿಟೆಕ್ ಎಂಟರ್ಪ್ರಿನರ್ ಆಗಿ ಹೋದರೆ 4 to 10 lakhs. ಬ್ಯಾಂಕ್ ಅಗ್ರಿಕಲ್ಚರ್ ಆಫೀಸರ್ ಆಗಿ ಹೋದರೆ AFO ಆಗಿ ಹೋದರೆ 4.5 to 8 lakhs. ಮತ್ತು ಫಾರೆಸ್ಟ್ ಆಫೀಸರ್ ಆಗಿ ಹೋದರೆ IFS ಇಂಡಿಯನ್ ಫಾರಿನ್ ಸರ್ವಿಸಸ್ ಹೋದರೆ ನೀವು ಹೋದರೆ ಕಂಪ್ಲೀಟ್ ಆಗೋ ಫಾರೆಸ್ಟ್ ಸರ್ವಿಸಸ್ ಹೋದರೆ ನಿಮ್ಗೆ ಆಲ್ಮೋಸ್ಟ್ 56,100 to 1 lakh ಇದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲ್ರಿ ಆಗಿರುತ್ತೆ. 56,100 to 1,77,500 ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಪರ್ ಮಂತ್ ಸ್ಯಾಲ್ರಿ ಇದು ನಿಮಗೆ. ಸೊ ನೆಕ್ಸ್ಟ್ ಬರೋದಾದರೆ ಒಂದು ಅವರೇಜ್ ಪ್ಯಾಕೇಜನ್ನು ನೋಡೋದಾದರೆ ಅಗ್ರಿಕಲ್ಚರ್ ಆಫೀಸರ್ಗೆ ಆಲ್ಮೋಸ್ಟ್ 9.6 lakhs per annum ಬರುತ್ತೆ. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಫೀಸರ್ಗೆ 4.8 lakhs per annum. ಅಗ್ರಿಕಲ್ಚರ್ ಅನಲಿಸ್ಟ್ಗಾದರೆ 4.2 lakhs per annum. ಅಸಿಸ್ಟೆಂಟ್ ಪ್ಲಾಂಟೇಷನ್ ಮ್ಯಾನೇಜರ್ ಆದರೆ 5.25 lakhs per annum. ಅಗ್ರಿಕಲ್ಚರಲ್ ರಿಸರ್ಚ್ ಸೈಂಟಿಸ್ಟ್ ಆದರೆ 6 lakhs per annum. ಅಗ್ರಿಕಲ್ಚರ್ ಟೆಕ್ನಿಷಿಯನ್ ಆದರೆ 3.5 lakhs per annum. ಸೀಡ್ ಟೆಕ್ನಾಲಜಿಸ್ಟ್ ಆದರೆ 3 lakhs per annum. ಪ್ಲಾಂಟ್ ಬ್ರೀಡರ್ ಆದರೆ 7.76 lakhs per annum. ಅಗ್ರಿಕಲ್ಚರಲ್ ಇಂಜಿನಿಯರ್ ಆದರೆ 4.9 lakhs per annum. ಸೆರಿಕಲ್ಚರಲಿಸ್ಟ್ ಆದರೆ 2.9 lakhs per annum. ಫುಡ್ ಸೇಫ್ಟಿ ಆಫೀಸರ್ ಆದರೆ 4.2 lakhs per annum. ಫುಡ್ ಸಿಟ್ರಿಕ್ ಆದರೆ 6 lakhs per annum. ಫುಡ್ ಟೆಕ್ನಾಲಜಿಸ್ಟ್ ಆದರೆ 4.1 lakhs per annum. ICAR ಸೈಂಟಿಸ್ಟ್ ಆದರೆ 7 lakhs per annum. ರಿಸರ್ಚ್ ಅಸಿಸ್ಟೆಂಟ್ ಆದರೆ 3 lakhs per annum. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆದರೆ 3.5 lakhs per annum. ಇದು ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ನೀವು ಫರ್ದರ್ ಎಕ್ಸ್ಪೀರಿಯನ್ಸನ್ನು ತೊಗೊಳ್ತಾ ಹೋಗ್ತಾ ನಿಮಗೆ ಸ್ಯಾಲ್ರೀಸು ಸಹ ಚೇಂಜ್ ಆಗುತ್ತೆ. ಇದು ಬೇಸಿಕ್ ಸ್ಯಾಲ್ರಿ ನಾನು ಮಾತಾಡ್ತಿರೋದು. ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಮತ್ತು ನೀವು ಯಾವ ಥರ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಂಡಿರ್ತೀರ, ನಾನು ಆಗಲೇ ಹೇಳಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ 1.7 lakhsವರೆಗೂ ಪರ್ ಮಂತ್ಗೆ ಸ್ಯಾಲ್ರಿ ಸಿಗುವಂಥ ಜಾಬ್ಸು ಸಹ ಇದ್ದಾವೆ. ಸೊ ನೀವು ಯಾವ ರೀತಿಯಾಗಿ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕೋರ್ಸಲ್ಲಿ ಇರಬೇಕಾದ್ರೆ. ಸೊ ಇಷ್ಟು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆಯಿತು. ಸೊ ನಿಮಗೆ BSc ಅಗ್ರಿಕಲ್ಚರ್ ಬಗ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ BSc ಅಗ್ರಿಕಲ್ಚರ್ ಎಕ್ಸಾಮ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಮತ್ತು ನಿಮಗೆ ಯಾವೆಲ್ಲ ಜಾಬ್ ಆಪರ್ಚುನಿಟೀಸ್ ಇರುತ್ತೆ BSc ಅಗ್ರಿಕಲ್ಚರ್ಗೆ, ನಿಮಗೆ ಒಂದು ಸ್ಯಾಲ್ರಿ ಪ್ಯಾಕೇಜ್ ಯಾವ ರೇಂಜಿಗೆ ಸಿಗ್ಬೋದು ಫ್ಯೂಚರಲ್ಲಿ ಅನ್ನೋದನ್ನು ಕಂಪ್ಲೀಟಾಗಿ ನಾನೀಗ ಡಿಸ್ಕಷನ್ ಮಾಡಿದ್ದೀನಿ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಇಷ್ಟ ಆಯಿತು ಇವತ್ತಿನ ಇನ್ಫಾರ್ಮೇಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ BSc ಅಗ್ರಿಕಲ್ಚರ್ಗೆ BSc ಅಗ್ರಿಕಲ್ಚರ್ ಕೋಟಾಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನೇನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ನೀವು ಸಹ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ವೆರಿಫಿಕೇಷನ್ಗೆ ಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ 200 out of 200 ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.